ಒರೆಸ್ತಾ ಇದ್ದೀನಿ, ಒರೆಸಿಡೋಣ ಅಂತ ಹೇಳಿ. ರಾತ್ರಿನೂ ಸ್ವಲ್ಪ ಒರೆಸಿದ್ವು ಮಕ್ಕಳು, ನಾವು ಎಲ್ಲನ ಇನ್ನೊಂದು ಸ್ವಲ್ಪ ಇದ್ವು, ಒರೆಸಿಡ್ತಾ ಇದ್ದೀನಿ. ಬಿಸಿಲಲ್ಲಿ ಇವಾಗ ಬಿಸಿಲು ಕೂಡ ಇಲ್ಲ, ಮಳೆ ಬರೋದ್ರಿಂದ ಬಿಸಿಲು ಕಮ್ಮಿನೇ. ನಾಳೆ 3 ದಿವಸದಿಂದ ಹಪ್ಪಳ ಒಣಗಿಸ್ತಾ ಇದ್ದೀವಿ ಬಿಸಿಲಿಲ್ದಿದ್ದಕ್ಕೆ. ಇವತ್ತು ಒಣಗಿದಾವೆ, ಬಾಕ್ಸಿಗೆ ಹಾಕಿ ಇಡಬೇಕು ಒರೆಸಿ. ಆಮೇಲೆ ಒಂದು 2 ಸಲ ಚೆಕ್ ಮಾಡಿ ನೋಡಬೇಕು, ಬಿಸಿಲು ಬೇರೆ ಇಲ್ವಲ್ಲ, ಹಾಗಾಗಿ ಏನಾದರೂ ಹಪ್ಪಳ ಕೆಟ್ಟರೆ ಅಂತೇಳಿ ನೋಡಿ ತಿರ್ಗಾ ಒಣಗಿಸ್ಬೇಕು. ಬಿಸಿಲೇ ಇಲ್ಲ ಜಾಸ್ತಿ. ಹಾಗೆ ಇವಾಗ ಅಷ್ಟು ಕೆಲಸ ಕೂಡ ಎಲ್ಲ ಆಯಿತು. ಇವತ್ತು ತಿಂಡಿ ಏನು ಮಾಡಿರಲಿಲ್ಲ, ಮಕ್ಳಿಗೂ ರಜೆ ಇತ್ತಲ್ಲ, ಹಾಗಾಗಿ ಅಡುಗೆನೇ ಮಾಡೋಣ ಅಂತೇಳಿ ಅಡುಗೆನೇ ಮಾಡಿದೆ. ಇವತ್ತು ಒಬ್ಬಿಟ್ಟಿನ ಸಾಂಬಾರು ಮಾಡಿದೆ. ತರಕಾರಿ ಕೂಡ ಎಲ್ಲ ಖಾಲಿ ಆಗಿತ್ತು. ಇವತ್ತು ಶನಿವಾರ ಅಲ್ವಾ, ಇವತ್ತು ಸಂತೆಯಲ್ಲಿ ತರಕಾರಿನೂ ಕೂಡ ತರಿಸ್ಬೇಕು. ಡೈಲಿ ತಿಂಡಿ ಅಡುಗೆ ಮಾಡೋದ್ರಿಂದ ತರಕಾರಿನೂ ಕೂಡ ಉಳಿಯೋದಿಲ್ಲ, ಎಲ್ಲ ಫುಲ್ ಖಾಲಿ ಆಗೋಗುತ್ತೆ ವಾರಕ್ಕೆ. ತರಕಾರಿ ಒಂದೇ ತರಿಸ್ಬೇಕು. ಇವತ್ತು ಒಂದೊಂದು ಸಲ ನಾನೇ ಹೋಗ್ತೀನಿ, ಏನಾದರೂ ಕೆಲಸ ಇದ್ದರೆ ಕ್ರಾಸಿಗೆ ಹೋದರೆ ತರಕಾರಿ ತೊಗೊಂಬರ್ತೀನಿ. ನಮ್ಮ ಮನೆಯವ್ರು ಬಂದಾಗ ಕಳಿಸ್ಬೇಕು. ಇವತ್ತು ಬೇಗ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಇಲ್ಲಾಂದರೆ ನಾಳೆ ತೊಗೊಂಬರ್ಬೇಕು. ಅದಕ್ಕೋಸ್ಕರನೇ ಇವತ್ತು ಬೇಳೆ ಇತ್ತಲ್ಲ, ಬೇಳೆ ಸಾರು ಮಾಡಿದ್ದೆ. ಒಬ್ಬಿಟ್ಟಿನ ಸಾಂಬಾರು. ನಮ್ಮ ಮನೆಯವರು ನೆನೆ ಹಂಗಂತ ಇದ್ರು, ಮಾವಿನ ಹಣ್ಣಿಂದು ಒಬ್ಬಿಟ್ಟು ಮಾಡು ಅಂತ ಹೇಳಿ. ಹಾಗಾಗಿ ಇವತ್ತು ಮಾವಿನ ಹಣ್ಣಿಂದು ಒಬ್ಬಿಟ್ಟು ಮಾಡಿದ್ದೆ ಬೆಳಗ್ಗೆ. ಇವಾಗ ಅನ್ನ ಸಾರು ಊಟ ಮಾಡಿ ಒಬ್ಬಿಟ್ಟು ತಿಂದ್ಬಿಟ್ಟು ಹೋದರು. ಅವ್ರನ್ನೂ ಮಾರ್ನಿಂಗ್ ಬೇಗನೆ ಮಾಡಿದ್ದೆ, ಬೆಳಗ್ಗೆನೇ ಅವ್ರು ಹೋಗೋಷ್ಟೊತ್ತಿಗೆ ರೆಡಿ ಮಾಡೋಣ ಅಂತ ಹೇಳಿ ಎಲ್ಲ ಆಯಿತು. ನಾನು ಹೇಗೆ ಮಾಡಿದೆ ಒಬ್ಬಿಟ್ಟು ಅನ್ನೋದು ನಾನು ಫಸ್ಟ್ ಟೈಮ್ ಮಾಡಿರೋದು. ಚೆನ್ನಾಗಿ ಬಂದಿತ್ತು. ಆ ವಿಡಿಯೋನೇ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಹಾಗೆ ನೋಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೊಡಿ. ಇವತ್ತು ಶನಿವಾರ, ಸ್ಕೂಲ್ಗೂ ರಜಾ ಕೂಡ ಇತ್ತು. ಹಾಗಾಗಿ ಇವತ್ತು 6 ಗಂಟೆಗೆ ಎದ್ದು 7 ಗಂಟೆಗೆ ಅಡುಗೆ ಮನೆಗೆ ಹೋದೆ ಇವತ್ತು. ಹಾಗೆಯೇ ತಿಂಡಿ ಏನು ಮಾಡ್ತಾಯಿಲ್ಲ, ಅಡುಗೆನೇ ಮಾಡೋಣ ಅಂದ್ಕೊಂಡೆ. ಇವತ್ತು ಮಾವಿನ ಹಣ್ಣಿನ ಒಬ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಮಾರ್ನಿಂಗು ಕಾಫಿ ಟೀ ಎಲ್ಲ ಇಟ್ಕೊಟ್ಟು ಸ್ವಲ್ಪ ಮೈದಾ ಕಲಸಿಡೋಣ ಅಂತೇಳಿ ಕಲಸಿಡ್ತಾಯಿದ್ದೀನಿ. ನಾನು ಇದಕ್ಕೆ ಅರಿಶಿನ 1 ಚಿಟಿಕೆಯಷ್ಟು ಉಪ್ಪಾಕಿ, 2 ಚಿಟಿಕೆಯಷ್ಟು ಉಪ್ಪಾಕಿ ನೀರನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಕಲಸಿಡ್ತಾಯಿದ್ದೀನಿ, ಚೆನ್ನಾಗಿ ನೆನ್ಕೊಳ್ಳಿ ಅಂತ. ಚೆನ್ನಾಗಿ ಕಲಸಿ ನೀರು ಹಾಕ್ಕೊಂಡು, ಹಾಗೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ನೆನೆಯೋದಕ್ಕೆ ಇಡ್ತೀನಿ. ಚೆನ್ನಾಗಿ ನೆನ್ಕೊಳ್ಳಿ. ಇದು ನಾವು ಅಡುಗೆಗೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಅದಕ್ಕೋಸ್ಕರನೇ ಮೊದಲೇ ಕಲಸಿಟ್ಟೆ. ಹಾಗೆ ರೈಸ್ ಮಾಡಿಟ್ಟು ಇವತ್ತು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಒಬ್ಬಟ್ಟಿನ ಸಾಂಬಾರನ್ನೇ ಮಾಡೋಣ ಅಂತ ಹೇಳಿ. ಹಾಗೆ ಬೇಳೆನ ಬೇಯಿಸ್ಕೊಂಡಿದ್ದೆ ಕುಕ್ಕರ್ನಲ್ಲಿ ಇಟ್ಕೊಂಡು. ಅದಕ್ಕೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ 3 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಮೆಂತ್ಯ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೆ. ಇದು ಬೇಳೆ ನಾಟಿ ಬೇಳೆನೇ, ಮಿಲ್ಲಿಗೆ ಹಾಕ್ಸಿ ಬೇಳೆ ಮಾಡ್ಕೊಂಡಿರೋ ಅಂತಹ ಬೇಳೆ, ಹಾಗಾಗಿ ಸಿಪ್ಪೆ ಇದೆ ಒಂದೊಂದು ಅಷ್ಟೇ. ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆಯೇ ಖಾರದ ಪುಡಿನೂ ಕೂಡ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಇದಕ್ಕೇ ಹಾಕಿದ್ದೆ, ಚೆನ್ನಾಗಿ ನೆನ್ಕೊಳ್ಳಿ ಅಂತ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು, ಹಾಗೆ ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು, 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಳೋದಕ್ಕೆ. ಇದನ್ನು ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆಯೇ ಒಬ್ಬಟ್ಟಿನ ಸಾಂಬಾರು ಮಾಡಬೇಕಾದ್ರೆ ನಾವು ಒಬ್ಬಟ್ಟಿಗೆ ಮಾಡ್ಕೊಂಡಿರ್ತೀವಲ್ಲ, ಬೇಳೆ, ಕಾಯಿ ಮತ್ತು ಬೆಲ್ಲ ಹಾಕಿ ಅದನ್ನು ಸ್ವಲ್ಪ ಹಾಕ್ಕೊಳ್ತೀವಿ. ಆದರೆ ನಾನಿಲ್ಲಿ ಬೇಳೆ ಒಬ್ಬಿಟ್ಟು ಮಾಡ್ತಾಯಿಲ್ವಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡೆ. ಕಡಲೆ ಮತ್ತು ಬೆಲ್ಲನ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು
ಅದನ್ನು ಹಾಕಿದ್ದೀನಿ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಸಾಂಬಾರು. ಹಾಗಾಗಿ ರುಬ್ಬಿ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ನಂತರ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ನೀರು, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಹಾಗೆ ಇದಕ್ಕೆ ಉಪ್ಪನ್ನು ಹಾಕಿ ನೋಡಿ, ಕುದಿ ಕೂಡ ಬರ್ತಾಯಿದೆ. ಸಾಂಬಾರು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದಷ್ಟು ಸಾರು ಟೇಸ್ಟಿಯಾಗಿರುತ್ತೆ. ಹಾಗೆ ಹಪ್ಪಳನೂ ಮಾಡಿ, ಹಪ್ಪಳಕ್ಕನ್ನ ಎಣ್ಣೆಯಲ್ಲಿ ಕರ್ಕೊಂಡು ಹಾಗೆ ಮುದ್ದೆನೂ ಮಾಡಿಟ್ಟು, ಈಗ ನಮ್ಮನೆಯವರು ಸ್ವಲ್ಪ ವಾಕ್ ಮಾಡಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಒಬ್ಬಿಟ್ಟು ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಬಂದರೆ ಆಫೀಸಿಗೆ ರೆಡಿ ಆಗೋಕ್ಕೆ ಹೊರಡ್ತಾರೆ, ಹಾಗಾಗಿ ಬೇಗ ಮಾಡಿದ್ರೆ ಅವರು ಕೂಡ ತಿಂದೋಗ್ತಾರಲ್ಲ ಅಂತೇಳಿ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಬೆಲ್ಲ ಮತ್ತು ಚಿರೋಟಿ ರವೆ, 3 ಮಾವಿನ ಹಣ್ಣು, ಎಣ್ಣೆ ಮತ್ತು 1 ಬಟ್ಲನಷ್ಟು ತೆಂಗಿನಕಾಯಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಅದೇ ಏಲಕ್ಕಿ ಮತ್ತು ಸ್ವಲ್ಪ ಒಣಶುಂಠಿನ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಚಿರೋಟಿ ರವೆನ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಹುರಿದ್ರೆ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಬೇಕು. ಇದನ್ನು ಹುರಿತಾ ಇದ್ದರೆ ರವೆದು ಘಮ ಬರುತ್ತೆ, ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ನಂತರ ನಾನು ಇದಕ್ಕೆ 1 ಬಟ್ಲನಷ್ಟು ತೆಂಗಿನಕಾಯನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಹಾಗೆಯೇ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಯಿ ರವೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಟ್ಲನಷ್ಟು ಬೆಲ್ಲ ತೊಗೊಂಡಿದ್ದೆ. ಆರ್ಗಾನಿಕ್ಕು, ಇದೊಂದು ಸ್ವಲ್ಪ ಸಪ್ಪೆ ಬರುತ್ತೆ, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಅರ್ಧ ಬಟ್ಲನಷ್ಟು ಸೇರಿಸಿದ್ದೀನಿ ಬೆಲ್ಲನ. ಅಂದರೆ ಇದಕ್ಕೆ 1 ಬಟ್ಲನಷ್ಟು ಬೆಲ್ಲನ ಹಾಕಿದ್ದೀನಿ. ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಮತ್ತು ಕಾಯಿ ರವೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಮಾವಿನ ಹಣ್ಣನ್ನು ರುಬ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಬೇಕು. ನಾನು ನೀರು ಕೂಡ ಏನೂ ಹಾಕಿರಲಿಲ್ಲ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಚೆನ್ನಾಗಿ ಬೆಲ್ಲನೂ ಸ್ವಲ್ಪ ಕರಗ್ದ ಹಾಗಾಗಿದೆ. ತುಂಬ ಚೆನ್ನಾಗಿ ಮಿಕ್ಸ್ ಆಗೈತೆ ಇವಾಗ ಇದು. ನಾನಿವಾಗ ಇದಕ್ಕೆ ಮಾವಿನ ಹಣ್ಣನ್ನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು, ಆ ಥರ ಮಾವಿನ ಹಣ್ಣನ್ನು ಹಾಕ್ಕೊಬೇಕು ಇದಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಕೂಡ ಸೇರಿಸಿಲ್ಲ, ನಾನು ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಇನ್ನೂ 1-2 ಸ್ಪೂನು ತುಪ್ಪನ ಹಾಕೊಬೋದು. ನಾನೇನಿಲ್ಲಿ ತುಪ್ಪ ಹಾಕಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ನೋಡಿ, ತಳನೂ ಕೂಡ ಬಿಡ್ತಾ ಇದೆ. ಇವಾಗಿದು ರೆಡಿಯಾಗಿದೆ. ನಾನಿದನ್ನ ಎತ್ತಿಡ್ತಾ ಇದ್ದೀನಿ. ಆಫ್ ಮಾಡಿ ರೆಡಿಯಾಗಿದೆ. ಹಾಗೆಯೇ ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲದನ್ನೂ ಈ ಥರ ನಾನು ಒಂದು ಸಲ ಉಂಡೆ ಮಾಡಿ ಇಟ್ಕೊಂಡು ನಂತರ ಒಬ್ಬಿಟ್ಟನ್ನು ಮಾಡ್ಕೊತೀನಿ. ನಾನು ಇಲ್ಲಿ ಬಾಳೆ ಎಲೆನ ತೊಗೊಂಬಂದಿತ್ತು. ತೋಟದಲ್ಲಿ ಬಾಳೆ ಎಲೆನ ತರಿಸ್ಕೊಂಡಿದ್ದೆ. ಮಗಳೇ ತೊಗೊಂಬಂದಿದ್ಲು ಹೋಗಿ. ನಾನು ಇದನ್ನು ಸ್ವಲ್ಪ ಕಟ್ ಮಾಡಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಬಾಳೆ ಎಲೆ ಹರಿದು ಹೋಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಬಾಳೆ ಎಲೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕಿ ಇದಕ್ಕೆ ಉಂಡೆ ಮಾಡ್ಕೊತಾ ಇದ್ದೀನಿ.
ಹೇಗೆ ಒಬ್ಬಿಟ್ಟು ಮಾಡ್ತೀವೋ ಅದೇ ರೀತಿಯೇ ಇದನ್ನು ಮಾಡಿ ಬೇಯಿಸ್ಕೊಂಡ್ರೆ ಒಬ್ಬಿಟ್ಟು ಕೂಡ ರೆಡಿ ಆಯಿತು. ಮಾವಿನ ಹಣ್ಣಿನ ಹೋಳಿಗೆ ರೆಡಿ ಆಯಿತು. ನಮ್ಮ ಮನೆಯವರಿದ್ದಾರಲ್ಲ, ಅವ್ರ ಅತ್ತೆ ಕೂಡ ಬಂದಿದ್ದರು ಅವತ್ತು. ಅವ್ರಿಗೂ ಒಬ್ಬಿಟ್ಟು ಕೊಟ್ಟಿದ್ದೆ. ಕೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಒಬ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಹಾಗೆಯೇ ನಮ್ಮ ಮನೆಯವರು ಕೂಡ ಸಂಜೆ ಬೇಗ ಬಂದರು. ನಾನು ಹಪ್ಳನ ಹಾಕೋದಕ್ಕಿಡೋದಕ್ಕೆ ಬಾಕ್ಸ್ ತರೋಣ ಅಂತ ಹೋಗಿದ್ದೆ. ಬಾಕ್ಸ್ ತರೋದಕ್ಕೆ ಹೋಗಿ ಅಲ್ಲೇ ಡ್ರೆಸ್ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಚೆನ್ನಾಗಿರೋ ಡ್ರೆಸ್ ತರಿಸ್ರಿ ಅಂತ ಹೇಳೋಣ ಅಂತ ಹೋಗಿದ್ವು. ಅಷ್ಟೇ ನಮಗೆ ಪರಿಚಯ ಇವರು. ಹಾಗಾಗಿ ಬಂದಿದೆ ನೋಡಿ ಅಂತ ಹೇಳ್ತಾಯಿದ್ರು. ಹಾಗೆ ಒಂದೆರಡು ಡ್ರೆಸ್ಗಳನ್ನು ಕೂಡ ತೊಗೊಂಡು ಬಂದವು. ತರಕಾರಿ ತೊಗೊಂಡು ಹಾಗೆ ಒಂದು ದೊಡ್ಡ ಚಾಪೆ ತೊಗೊಂಡು ಸೊಪ್ಪೆಲ್ಲ ತೊಗೊಂಡು ಬಂದವು. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ.